ಹಾಯ್ ಹಲೋ ನಮಸ್ಕಾರ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಆರ್ಯ. ಮರೆತೇ ಹೋದೆನು ಹೊರಟ ಕಾರಣ ಅಧ್ಯಾಯ 8. ಮೈಸೂರಿಗೆ ಹೋಗಿದ್ದ ಪೃಥ್ವಿಗೆ ರೈಲ್ವೆ ನಿಲ್ದಾಣದಲ್ಲಿ ಮಹಿ ಕಾಣುತ್ತಾಳೆ. ಅವಳ ಗುಂಗಲ್ಲೇ ಇರುವಾಗ ಅವಳೇ ಕಣ್ಣಿಗೆ ಕಂಡದ್ದು ಅವನ ಮನಸ್ಸಿಗೂ ಹಿತವೆನಿಸಿತ್ತು. ಎಷ್ಟೋ ಜನ ಹುಡುಗಿಯರ ಪರಿಚಯವಿದ್ದರೂ ಅದು ಸ್ನೇಹದ ಗೆರೆ ದಾಟಿಲ್ಲ. ಇವಳನ್ನು 2 ದಿನ ನೋಡಿರುವುದಷ್ಟೇ, ಆದರೂ ಯಾಕಿಷ್ಟು ಕಾಡುತ್ತಿದ್ದಾಳೆ ಎಂದು ಯೋಚಿಸುತ್ತಲೇ ಮನೆ ತಲುಪಿದ್ದ. ಪೃಥ್ವಿ ಎಷ್ಟು ಸಲನೋ ಕಾಲ್ ಮಾಡೋದು, ಯಾಕೆ ಪಿಕ್ ಮಾಡಲಿಲ್ಲ ಎಂದರು ಹೇಮಾ. ಅಮ್ಮ ಕೇಳಿದಾಗಲೇ ಅವನಿಗೆ ನಾನೇಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ ಎನ್ನುವ ನೆನಪಾಗಿದ್ದು. ಅದು ಅಜ್ಜಿ ಎನ್ನುವ ವೇಳೆಗೆ ರಾಧಮ್ಮನೇ ಅವನ ಬಳಿ ಬಂದಿದ್ದರು. ನನ್ನ ಕರ್ಕೊಂಡು ಬರೋಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಬಂದನು. ಎಲ್ಲಿಗೋ ಹೋಗಿದ್ದೆ, ಆಟೋ ಹಿಡ್ಕೊಂಡು ನಾನು ಮನೆಗೆ ಬಂದು ಅರ್ಧ ಗಂಟೆ ಆಯಿತು. ನೀನು ಇವಾಗ ಬರ್ತಿದ್ಯಾ ಎಂದರು. ಅಜ್ಜಿಯನ್ನೇ ಮರೆತಿದ್ದೆ ಎಂದರೆ ಸರಿ ಹೋಗುವುದಿಲ್ಲ ಎಂದುಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ನೀನಲ್ಲೆಲ್ಲೂ ಕಾಣಿಸ್ತಿಲ್ಲ. ಗಾಬರಿಯಾಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡೆ ಗೊತ್ತಾ ಎಂದು ಅಜ್ಜಿಯನ್ನು ರೇಗಿಸಲು ಶುರು ಮಾಡಿದ್ದ ಪೃಥ್ವಿ. ಹೋಗ್ಲಿ ಬಿಡು, ಬೆಂಗಳೂರಾಗೆ ಎಲ್ಲ ವ್ಯವಸ್ಥೆ ಸರಿಯಾಗದ, ಊಟ ತಿಂಡಿ ಎಲ್ಲ ಸರಿ ಹೋಯ್ತೋ ಹೆಂಗೆ ಎನ್ನುತ್ತಾ ಅವನನ್ನು ವಿಚಾರಿಸಿಕೊಳ್ಳುತ್ತಿದ್ದರು. ಪರವಾಗಿಲ್ಲ ಅಜ್ಜಿ, ಮನೆ ಥರ ಇರಲ್ಲ, ಏನು ಮಾಡೋಕ್ಕಾಗತ್ತೆ, ಅಡ್ಜಸ್ಟ್ ಆಗಲೇಬೇಕು. ಒಂದು ಕೆಲಸ ಮಾಡು, ಬ್ಯಾಗ್ನೇ ಒಂದು ಮದುವೆ ಆಗ್ಬಿಡು. ನಿನ್ನ ಹೆಂಡ್ರು ಬಂದು ನಿಂಗೆ ಹೆಂಗೆ ಬೇಕೋ ಹಂಗೆ ಅಡುಗೆ ಮಾಡಾಕ್ತಾಳೆ ಎಂದರು ರಾಧಮ್ಮ. ಇವಾಗಿನ ಕಾಲದಲ್ಲಿ ಅದೆಲ್ಲ ಕನಸಿನ ಮಾತು. ನಮ್ಮ ಮನೇಲೆ ನೋಡ್ತಾ ಇದೆಯಲ್ಲ, ಅತ್ತಿಗೆ ಪ್ರಿಯಾಳನ್ನು ತಲೆಯಲ್ಲಿಟ್ಟುಕೊಂಡು ಹೇಳಿದ್ದ. ಅದು ನಿಜಾನೇ ಬಿಡು. ಸರಿ, ನೀನು ನಿಮ್ಮ ಅಣ್ಣನಂಗೆ ಯಾವುದಾದ್ರೂ ಹುಡುಗಿನ ನೋಡ್ಕೊಂಡಿದೆಯೋ ಇಲ್ಲ ನಾವೇ ನೋಡೋದಾ ಎಂದರು. ಅಜ್ಜಿ ಏನು ಹೇಳುವರೋ ಎಂದು ಕುತೂಹಲದಿಂದ, ನಾನೇ ನೋಡ್ಕೊಂಡಿದ್ದೀನಿ ಅಜ್ಜಿ, ನಿಮಗೆಲ್ಲ ಹುಡುಗಿ ಹುಡ್ಕೋ ತಾಪತ್ರಯನೇ ಬೇಡ, ಮದುವೆ ಅರೇಂಜ್ಮೆಂಟ್ಸ್ ಮಾಡಿಕೊಂಡ್ರೆ ಸಾಕು ಎಂದ ಪೃಥ್ವಿ ನಗುತ್ತಾ. ಗೊತ್ತಿತ್ತು ಕಣ್ಲಾ ನೀನು ಹಿಂಗೆ ಮಾಡ್ತೀಯಂತ. ಅಷ್ಟೆಲ್ಲ ದೊಡ್ಡೋರು ಹೇಳಾರೆ ಹಿರಿ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಹಾಗೆ ನಿಂಗುವೆ ನಿನ್ನ ಅಣ್ಣನ ಚಾಳಿನೇ ಬಂದದೆ. ಅವನುವೇ ಹುಡುಗಿ ಹುಡುಕೊಂಡು ಮದುವೆ ಮಾಡಿಬಿಡಿ ಅಂತ ಬಂದಿದ್ದ, ನೀನು ಹಂಗೆ ಮಾಡಿದ್ದಿ. ಪುಣ್ಯಕ್ಕೆ ಮದುವೆ ಮಾಡ್ಕೊಂಡು ಬಂದಿಲ್ಲ. ನಿಮ್ಮ ಅತ್ತಿಗೆನೋ ಕೆಲಸ ಮಾಡಿದ್ರೆ ಕೈ ಸವಿತದೆ ಅಂತಾಳೆ. ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಅನ್ನೋ ಗಾದೆನ ಅವಳು ನೋಡೇ ಹೇಳಿರೋದು. ಮತ್ತೆ ನೀನಾದರೂ ಒಸಿ ನಿಗಾ ನೋಡಿಕೊಂಡು ಈ ಮನೆಗೆ ಹೊಂದ್ಕೊಂಡು ಹೋಗೋವಂಥ ಹುಡುಗಿನ ನೋಡ್ಕೊಂಡಿದ್ಯೋ ಇಲ್ಲ ತಳ್ಕು ಪಳ್ಕು ನೋಡಿಕೊಂಡು ಯಾವುದನ್ನ ಫ್ಯಾಷನ್ ರಾಣಿನ ನೋಡ್ಕೊಂಡಿದ್ಯೋ ಹೆಂಗೆ ಎಂದರು ಅವನ ಮಾತನ್ನು ನಂಬಿ. ಅಜ್ಜಿ, ನಾನು ಏನು ಹೇಳಿದ್ರು ನಂಬ್ತೀಯ ಅಲ್ವಾ? ನಿನ್ನ ಬಾಯಲ್ಲಿ ಏನು ಬರುತ್ತೋ ನೋಡೋಣ ಅಂತ ಹಾಗೆ ಹೇಳಿದೆ ಅಷ್ಟೆ. ಹಾಗೆಲ್ಲ ಏನಿಲ್ಲ, ನೀವೆಲ್ಲ ನೋಡಿ ಒಪ್ಕೊಳ್ಳೋ ಹುಡುಗಿನೇ ನಾನು ಮದುವೆ ಆಗೋದು, ಆಯ್ತಾ ಎಂದ. ಸುಳ್ಳು ಹೇಳಿದವನ ಮೇಲೆ ಕೋಪ ಬಂದಿತ್ತು ರಾಧಮ್ಮನಿಗೆ. ಮೊಮ್ಮಗನನ್ನು ಸುಮ್ಮನೆ ಬಿಡಲು ಸಾಧ್ಯವೇ? ಅದೇ ಮತ್ತೆ ಈ ಮುಸುಡಿ ನೋಡಿ ಅದ್ಯಾವ ಹುಡುಗಿ ಬಿದ್ದವಳೆ ಶಿವನೇ ಅನ್ಕಂಡೆ. ಇಲ್ವಾ? ಹಂಗಾದ್ರೆ ಹುಡುಗಿ ಸಿಕ್ಕೇ ಬಿಟ್ಲು ಅಂದಿದ್ಕೆ ನನಗೆ ದಿಗ್ಲು ಭಯ ಆಗೋಗಿತ್ತು. ನೀನು ಜ್ಞಾನ ಕೆಟ್ಗಿರಾಕಿ ಒಂದು ಗಳಿಗೆ ಹಿಂಗಿದ್ರೆ ಇನ್ನೊಂದು ಗಳಿಗೆ ಇನ್ನೆಂಗೋ ಇರ್ತಿ. ನಿನ್ನ ನಂಬಿ ಯಾವಳು ನನ್ನ ಹಿಂದೆ ಬರಕ್ಕಿಲ್ಲ ಬಿಡು. ಅಜ್ಜಿ ಹೇಳಿದ್ದು ಕೇಳಿ ಅವಮಾನವಾದ ಹಾಗೆ ಮುಖ ಮಾಡಿಕೊಂಡಿದ್ದ. ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತೀಯ ಅಜ್ಜಿ? ನಿನ್ನ ನಮ್ಮ ತಾತನೇ ಮೆಚ್ಕೊಂಡು ಮದುವೆ ಆಗಿದ್ದಾರೆ. ಅದೇ ಒಂದು ರೋಚಕ ಕತೆ ಅಂದಮೇಲೆ ನನಗೆ ಒಂದು ಹುಡುಗಿ ಸಿಗಲ್ವಾ? ನೋಡ್ತಿರು, ಆದಷ್ಟು ಬೇಗ ಹುಡುಕೊಂಡು ನಿಮ್ಗಳ ಮುಂದೆ ತಂದು ನಿಲ್ಲಿಸ್ತೀನಿ. ಈ ವಯಸ್ಸಿನಾಗೆ ಕತ್ತೆನೂ ಸುಂದರವಾಗೆ ಕಾಣ್ತದೆ, ಹುಷಾರು. ನಿಮ್ಮ ಅಣ್ಣ ಯಾಮಾರಿದ ಹಾಗೆ ನೀನು ಯಾಮಾರ್ಬಿಟ್ಟಿಯ. ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ಎಂದು ಬಚ್ಚಲಿಗೆ ಹೊರಟರು. ಅಜ್ಜಿಯ ಜೊತೆಯೊಂದಿಗೆ ಮಾತು ಮುಗಿಸುವ ಹೊತ್ತಿಗೆ ನೆನಪಾಗಿದ್ದಳು ಮಹಿ. ಮನೆಗೆ ಬರುವ ಆಗಿಲ್ಲದೇ ಇದ್ದರೆ ರೈಲು ಹತ್ತಿ ಅವಳಿಂದೇ ಹೋಗಿಬಿಡುತ್ತಿದ್ದನೋ ಏನೋ. ಯಾಕೋ ತಾನು ಅವಳತ್ತ ಹೆಚ್ಚೆ ಆಕರ್ಷಿತನಾಗಿದ್ದೇನೆ ಎನಿಸಿತ್ತು. ಅವಳಿಗಿಂತ ಅಂದವಾಗಿದ್ದ ಎಷ್ಟೋ ಹುಡುಗಿಯರನ್ನು ನೋಡಿದ್ದೀನಿ, ಆದರೆ ಇವಳೇಕೆ ಕಾಡುವಳೋ ಬಾಯಿ ಬಡುಕಿ ಎಂದು ತನ್ನ ವರ್ತನೆಗೆ ಅವಳನ್ನೇ ಬೈದುಕೊಂಡು ಸುಮ್ಮನಾಗಿದ್ದ. ಭಾನುವಾರ ಸಂಜೆಯೇ ಬೆಂಗಳೂರಿಗೆ ಹೊರಟು ಬಿಟ್ಟ. ಸೋಮವಾರ ಆಫೀಸ್ಗೆ ಹೋಗುವುದಕ್ಕಿಂತ ಸಂಜೆ ಗಿಟಾರ್ ಕ್ಲಾಸ್ಗೆ ಹೋಗುವ ತುಡಿತ ಅವನದ್ದು. ಸಂಜೆ 6ಕ್ಕೆ ಸರಿಯಾಗಿ ಕ್ಲಾಸ್ ತಲುಪಿದ್ದ. ಕಣ್ಣುಗಳು ಅವಳನ್ನೇ ಅರಸುತ್ತಿರುವಾಗ ಸೌರಭ್ ಬಂದು ಪಕ್ಕದಲ್ಲಿ ಕೂತಿದ್ದ. ಇಬ್ಬರ ಮಾತು ಸಾಗುವಾಗ ಬಂದಿದ್ದಳು ಮಹಿ, ಅವಳ ಜೊತೆಗೆ ಶರಣ್ಯ. ಇಬ್ಬರು ಹುಡುಗರು ಮಾತು ನಿಲ್ಲಿಸಿ ಅವರಿಬ್ಬರತ್ತ ಗಮನ ಕೊಟ್ಟರು. ಸೌರಭ್, ಆ ಕುಳ್ಳಿನ ಪರಿಚಯ ಮಾಡ್ಕೊ, ಆವಾಗಲೇ ನಿನ್ನ ಹುಡುಗಿ ನಿನ್ನ ಕಡೆ ಗಮನ ಕೊಡೋದು ಎಂದು ಉಪಾಯ ಹೇಳಿಕೊಟ್ಟಿದ್ದ. ಕ್ಲಾಸು ಶುರುವಾಗಿತ್ತು. ಸರ್ ಹೇಳುತ್ತಿರುವುದನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳುತ್ತಿದ್ದಳು ಮಹಿ. ಅವಳ ಮೌನವನ್ನೇ ಅದ್ಭುತದ ಹಾಗೆ ನೋಡುತ್ತಿದ್ದ ಪೃಥ್ವಿ.
ಏನಣ್ಣ, ಆ ಕುಳ್ಳಿ ಮೇಲೆ ಬಹಳ ಇಂಟ್ರೆಸ್ಟ್ ಇರೋ ಹಾಗಿದೆ. ನನ್ನ ಲವ್ ಟ್ರ್ಯಾಕ್ಗೆ ಸಪೋರ್ಟ್ ಮಾಡಿ ಅಂದರೆ ನೀವೇ ಒಂದು ಹೊಸ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದೀರಾ, ನನ್ನ ಗತಿ ಏನು ಎಂದಿದ್ದ ಸೌರಭ್. ಪದೇ ಪದೇ ಮಹಿಯತ್ತ ನೋಡುವುದು ಅವನ ಗಮನಕ್ಕೂ ಬಂದಿತ್ತು. ನೀನಂತೂ ಅವಳನ್ನು ಪರಿಚಯ ಮಾಡ್ಕೊಳ್ಳೋದಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನೇ ಪರಿಚಯ ಮಾಡಿಕೊಂಡು ನಿಂಗೆ ಹೆಲ್ಪ್ ಮಾಡೋಣ ಅಂತ. ಮೊನ್ನೆ ಅವಳನ್ನು ಮೈಸೂರಿನಲ್ಲೇ ನೋಡಿದ್ದೆ. ಇದೇ ವಿಷಯ ಇಟ್ಕೊಂಡು ಅವಳ ಜೊತೆ ಮಾತಾಡ್ಲಾ ಎಂದ ಪೃಥ್ವಿ. ಹಾಗೆ ಮಾಡಿ ಎಂದವನಿಗೆ ಶರಣ್ಯ ಸಿಕ್ಕೇ ಬಿಟ್ಟಷ್ಟು ಖುಷಿ. ಕ್ಲಾಸ್ ಬಿಡುವ ಹೊತ್ತಿಗೆ ಕಾಯುತ್ತಿದ್ದವ ಮಹಿ ಮತ್ತು ಶರಣ್ಯ ಹೊರಟ ಕೂಡಲೇ ಅವರಿಂದೆಯೇ ಹೊರಟ. ಹುಡುಗಿಯರ ಹಿಂದೆ ಅಲೆಯುವ ಅಭ್ಯಾಸವೇ ಇಲ್ಲದವ ಹೊಸದಾಗಿ ಹವ್ಯಾಸವನ್ನು ಆಗಷ್ಟೇ ಚಾಲು ಮಾಡಿ ಉತ್ಸಾಹದಿಂದ ಹೊರಟಿದ್ದ. ಹಲೋ ಮಹಿ, ನಿಂತ್ಕೊಳ್ಳಿ, ಅವಳ ಹೆಸರನ್ನು ಧೈರ್ಯದಿಂದಲೇ ಕೂಗಿದ್ದ. ಅವನ ದನಿ ಕೇಳಿ ಅವನತ್ತ ತಿರುಗಿದವಳು ಏನೆಂದು ಕಣ್ಣಲ್ಲೇ ಸನ್ನೆ ಮಾಡಿದ್ದಳು. ಎಲ್ಲ ಕುಳ್ಳಿ, ಕ್ಲಾಸ್ ನಡೀತಾ ಇದ್ರು ನಾನ್ ಸ್ಟಾಪ್ ಆಗಿ ಮಾತಾಡಿ ಜೊತೆಲಿರೋಳ ಕಿವಿಲಿ ರಕ್ತನೇ ಬರೆಸ್ತೀಯ. ಇವಾಗ ನಾನು ಮಾತಾಡ್ಸೋಕೆ ಬಂದರೆ ಹುಬ್ಬಾರಿಸೋದು ನೋಡು. ಏನು ಅಂತ ಬಾಯಲ್ಲಿ ಕೇಳೋಕ್ಕಾಗಲ್ವ ಇವಳಿಗೆ? ಮನದಲ್ಲೇ ಬೈದುಕೊಂಡವ. ನಿಮ್ಮದು ಮೈಸೂರಾ? ಮೊನ್ನೆ ನಾನು ನಿಮ್ಮನ್ನು ಮೈಸೂರು ರೈಲ್ವೆ ಸ್ಟೇಷನಲ್ಲಿ ನೋಡಿದೆ ಎಂದಿದ್ದ. ಸೌರಭ್ನ ಜೊತೆಗೆ ಇರುವ ಪೃಥ್ವಿಯನ್ನು ಶರಣ್ಯ ಒಂದೆರಡು ಬಾರಿ ಗಮನಿಸಿದ್ದಳು. ಪಕ್ಕದಲ್ಲೇ ಇದ್ದ ಮಹಿಯ ರಟ್ಟೆ ಹಿಡಿದು ತನ್ನತ್ತ ಎಳೆದುಕೊಂಡವಳು, ಮಹಿ, ಇವನು ಆ ಸೌರಭ್ ಜೊತೆಗೆ ಇರ್ತಾನೆ ಕಣೆ, ಅವನೇ ಹೇಳಿ ಕಳಿಸಿರ್ಬೇಕು, ಸ್ವಲ್ಪ ವಿಚಾರಿಸ್ಕೋ ಎಂದಿದ್ದಳು. ಅವರ ಗುಸುಗುಸು ಇವನ ಕಿವಿಗೆ ಬೀಳಲಿಲ್ಲ. ಎಚ್ಚೆತ್ತುಕೊಂಡ ಮಹಿ, ನಂದು ಮೈಸೂರಲ್ಲ, ಬೆಂಗಳೂರೇ. ಇವಳು ನನ್ನ ಫ್ರೆಂಡು, ಇವಳದು ಮೈಸೂರು. ಅಲ್ಲಿಗೆ ಹೋದಾಗ ನೋಡಿರಬಹುದು. ಹೌದು, ಆ ಸೌರಭ್ ನಿಮ್ಮ ಫ್ರೆಂಡಾ ಎಂದಳು. ಶರಣ್ಯಾಳ ಹಿಂದೆ ಬಿದ್ದಿದ್ದವನು ಇವಳಿಗೂ ಚೆನ್ನಾಗಿ ಗೊತ್ತು. ಫ್ರೆಂಡ್ ತಮ್ಮ, ನಮ್ಮ ಊರೇ. ನಾನು ಗಿಟಾರ್ ಕ್ಲಾಸ್ಗೆ ಬಂದಾಗ ಇಲ್ಲಿ ಮೀಟ್ ಆದ್ವಿ ಎಂದ ಪೃಥ್ವಿ. ಅವಳಷ್ಟು ಮಾತನಾಡಿದ್ದೇ ಮತ್ತಷ್ಟು ಹುರುಪು ಮೂಡಿತ್ತು ಅವನ ಮನದಲ್ಲಿ. ಅವಳ ಮುಂದೆಯೇ ನಿಂತು ಹತ್ತಿರದಿಂದ ಗಮನಿಸಿದ್ದ. ಕೇಸರಿ ಬಣ್ಣದ ಸಲ್ವಾರ್ ಧರಿಸಿ ಕೂದಲು ಬೆನ್ನ ಹಿಂದಕ್ಕೆ ಇಳಿಬಿಟ್ಟು ಕಿವಿಗೆ ಚಂದದ ಜುಮುಕಿ ತೊಟ್ಟಿದ್ದಳು. ಅವಳು ಕತ್ತು ಅಲುಗಾಡಿಸುತ್ತಾ ಮಾತನಾಡುವಾಗೆಲ್ಲ ಜುಮುಕಿ ಹಿಂದಕ್ಕೆ ಮುಂದಕ್ಕೆ ತೂಗಿ ಅವಳಂದಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿತ್ತು. ಮುಖದ ಮೇಲೆ 3 ಅಡಿ ಮೇಕಪ್ ಹಾಕಿಕೊಂಡು ಓಡಾಡುವ ಹುಡುಗಿಯರ ಮಧ್ಯ ಅವಳ ಮುಖ ಮತ್ತೆ ಮತ್ತೆ ಅವನನ್ನು ಸೆಳೆಯುತ್ತಿತ್ತು. ಆ ಬಟ್ಟಲು ಕಣ್ಣುಗಳು ಕಾಡಿಗೆಯ ಸ್ಪರ್ಶವಿಲ್ಲದೆಯೂ ಕಡುಗಪ್ಪು ಬಣ್ಣ ಹೊಂದು ಎದ್ದು ಕಾಣುತ್ತಿದ್ದವು. ನೋಡಿ ಮಿಸ್ಟರ್, ನಿಮ್ಮ ಹೆಸರೇನು ಎಂದಳು. ಅವಳಾಗಿ ಕೇಳುತ್ತಿರುವಾಗ ಹೇಳದೆ ಸುಮ್ಮನಿರಲು ಸಾಧ್ಯವೇ? ಪೃಥ್ವಿ ಎಂದ. ಹೆಸರು ಚೆನ್ನಾಗಿದೆ. ಆ ಸೌರಭ್ ಇವಳಿಗೆ ತುಂಬ ದಿನದಿಂದ ಕಾಟ ಕೊಡ್ತಾ ಇದ್ದಾನೆ. ಹಿಂದೆ ಬಿದ್ದು ಸಾಯ್ತಾನೆ. ಮಾತೆತ್ತಿದ್ರೆ ಸಾಕು ಕತ್ತೆಯಾಗಿ ಅರ್ಚುತ್ತಾ ಹಾಡಾಡ್ತಾನೆ. ಅವರಪ್ಪ ಆರ್ಕೆಸ್ಟ್ರಾ ಓನರ್ ಅಂತೆ. ಹಾಡು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಂದ್ಕೊಂಡು ಸುಮ್ಮನೆ ಆಗ್ತಾಳೆ ಇವಳು. ಅದನ್ನು ಬಿಟ್ಟು ಬೇರೆ ಏನೂ ಮಾತಾಡೋದಿಲ್ಲ. ಇವಳು ಹಿಂದೆ ಅದ್ಯಾಕೆ ಅಲಿತಾ ಇದ್ದಾನೋ ಕೇಳೋಣ ಅಂದರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಹೆದರಿಕೆ ಆ ಪ್ರಾಣಿಗೆ. ಮನೇಲಿ ಯಾರಿಗಾದರೂ ಗೊತ್ತಾದ್ರೆ ಅಂತ ಇವಳು ಎದುರುಕೊಳ್ಳೋದು. ನಿಮ್ಮ ಫ್ರೆಂಡ್ ಪ್ರಾಬ್ಲಮ್ ಏನಂತ ನೀವೇ ಕೇಳಿ ಹೇಳಿ ಪೃಥ್ವಿ ಎಂದಳು ಮಹಿ. ಅವಳ ಬಾಯಿಂದ ತನ್ನ ಹೆಸರು ಕೇಳಿದಾಗ ಅದೇನೋ ಖುಷಿ. ತಾನು ಬಂದು ಮಾತನಾಡಿಸಿದ್ದಕ್ಕೆ ಅಪಾರ್ಥ ಮಾಡಿಕೊಳ್ಳದೆ ಸಮಾಧಾನದಿಂದ ಮಾತನಾಡುತ್ತಿದ್ದವಳ ಮಾತಿನ ಪರಿಗೆ ಹೃದಯ ಅದಾಗಲೇ ಹಾದಿ ತಪ್ಪುವ ಸೂಚನೆ ಕೊಟ್ಟಿತ್ತು. ತನಗೆ ಏನಾಗುತ್ತಿದೆ ಎನ್ನುವ ಅರಿವಿಲ್ಲದ ಹುಡುಗ ಸ್ನೇಹಿತನ ಪ್ರೇಮಕ್ಕೆ ಸಹಾಯ ಹಸ್ತ ಚಾಚಲು ಬಂದಿದ್ದ. ನಾನು ಅವನನ್ನು ಕೇಳಿ ಹೇಳ್ತೀನಿ, ಯು ಡೋಂಟ್ ವರಿ ಎಂದ. ಓಕೆ ಬಾಯ್ ಎಂದವಳು ಒಂದು ಕ್ಷಣವೂ ನಿಲ್ಲದೆ ಅಲ್ಲಿಂದ ಹೊರಟು ಬಿಟ್ಟಳು. ಇನ್ನೊಂದು ಗಳಿಗೆ ಅವಳೊಂದಿಗೆ ಮಾತನಾಡುವ ಮನಸ್ಸಾಗಿತ್ತು ಅವನಿಗೆ. ಮೊದಲ ಭೇಟಿಯಲ್ಲೇ ಇಷ್ಟು ಮಾತನಾಡಿದ್ದೇ ಎಚ್ಚೆನಿಸಿ ತನ್ನ ಆಲೋಚನೆಗೆ ನಕ್ಕು ಸುಮ್ಮನೆ ಬಂದಿದ್ದ. ಹೀಗೆ ಶುರುವಾಗಿತ್ತು ಅವರಿಬ್ಬರ ಪರಿಚಯ. ಅವಳ ಪರಿಚಯ ಹೇಗಾಯಿತು ಎಂದು ನೆನಪಿನೊಳಗೆ ಕಳೆದು ಹೋಗಿದ್ದವ ಹೆಂಡತಿ ಪಕ್ಕ ಬಂದು ಜೋರಾಗಿ ಕರೆದಾಗಲೇ ವಾಸ್ತವಕ್ಕೆ ಬಂದದ್ದು. ಪೃಥ್ವಿ, ಅವಾಗಿಂದ ಬಡ್ಕೋತಾ ಇದ್ದೀನಿ. ಕನಸು ಕಾಣ್ತಾ ಇದೆಯಾ? ನೀರಲ್ಲಾಡಿ ಪೂರ್ತಿ ಒದ್ದೆ ಆಗ್ಬಿಟ್ಟಿದ್ದೀನಿ. ಮೊದಲು ಸ್ನಾನ ಮಾಡಬೇಕು. ಎದ್ದೇಳು, ರೂಮ್ಗೆ ಹೋಗೋಣ. ಅವನ ಕೈ ಹಿಡಿದು ಎಳೆಯುತ್ತಾ ಮರಳನ್ನು ಕಾಲಲ್ಲಿ ಒದೆಯುತ್ತಾ ಹೊರಟಳು. ರೆಸಾರ್ಟ್ನವರು ಏರ್ಪಡಿಸಿದ್ದ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಬಂದಿದ್ದರು ಇಬ್ಬರು. ಸುತ್ತಲಿದ್ದ ಬೆಳಕು ಮಾಯವಾಗಿ ಟೇಬಲ್ ಮೇಲಿದ್ದ ಕ್ಯಾಂಡಲ್ ಮಾತ್ರ ಬೆಳಗುತ್ತಿತ್ತು. ಆ ಮಂದ ಬೆಳಕಲ್ಲಿ ಮುದ್ದಾಗಿ ಕಂಡವಳ ಕೆನ್ನೆಗೊಂದು ಮುತ್ತಿಡುವ ಹಂಬಲವನ್ನು ಬಲವಂತವಾಗಿ ಹತ್ತಿಕ್ಕಿ ಊಟವನ್ನು ಅವಳ ತಟ್ಟೆಗೆ ಬಡಿಸಿದ್ದ.
ಇರೋ ಲೈಟ್ಸ್ ಎಲ್ಲ ಆಫ್ ಮಾಡಿ ಮೇಣದ ಬತ್ತಿ ಹಚ್ಚಿಟ್ಕೊಂಡು ಊಟ ಮಾಡೋದಂತೆ. ಯಾವುದಾದ್ರೂ ಹುಳು ಊಟದಲ್ಲಿ ಬಿದ್ದರೂ ಕಾಣೋದಿಲ್ಲ. ಇಂಥದ್ದೆಲ್ಲ ಅದ್ಯಾರು ಕಂಡುಹಿಡಿತಾರೋ. ಜನರೆಲ್ಲ ಒಳ್ಳೆ ಅದ್ಭುತದ ಹಾಗೆ ಫೀಲ್ ಮಾಡ್ತಾರೆ ಎಂದಳು ಮಹಿ. ನಿನ್ನಂಥ ಅದ್ಭುತ ಸೃಷ್ಟಿ ಮಾಡಿರೋದು ಭಗವಂತನೇ, ಆದರೂ ಇಂಥದ್ದೆಲ್ಲ ಸೃಷ್ಟಿ ಮಾಡಿರೋದು ನಾವುಗಳೇ. ಎಲ್ಲ ನಮ್ಮ ಅನುಕೂಲಕ್ಕೆ. ಕರೆಂಟ್ ಬಿಲ್ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಮಾಡಿರೋ ಪ್ಲಾನ್ ಎಂದಿದ್ದ ಪೃಥ್ವಿ. ನನ್ನ ಸೃಷ್ಟಿ ಮಾಡಿರೋದು ನನ್ನಪ್ಪ ಅಮ್ಮ ಎಂದವಳು ಬಹಳ ಯೋಚನೆಗೆ ಬಿದ್ದು ನಿರ್ಧಾರ ಮಾಡಿದ್ದನ್ನು ಪೃಥ್ವಿಗೆ ಹೇಳುವ ಯೋಚನೆ ಮಾಡಿದಳು. ಪೃಥ್ವಿ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಎಂದಳು ಗಂಭೀರವಾಗಿ. ಏನದು ಹೇಳು ಎಂದ. ಊಟದ ಸಮಯದಲ್ಲಿ ಬೇಡವೆನಿಸಿ ಊಟ ಆದಮೇಲೆ ಬೀಚ್ ಕಡೆ ವಾಕ್ ಹೋಗೋಣ, ಅವಾಗ ಹೇಳ್ತೀನಿ ಎಂದವಳು ಕೊಂಚ ಮಂಕಾಗಿದ್ದು ಕಂಡು ಯಾವುದೋ ಗಂಭೀರವಾದ ವಿಚಾರ ಎನ್ನುವುದು ಅರ್ಥವಾಗಿತ್ತು. ಊಟಕ್ಕೆ ಹೋಗೋಣ ಎಂದು ಲಘು ಬಗೆಯಿಂದ ತಯಾರಾಗಿ ಬಂದವಳು ತಿಂದದ್ದು ಮಾತ್ರ 4 ತುತ್ತಷ್ಟೇ. ಅವನೆಷ್ಟೇ ಹೇಳಿದರೂ ನನಗೆ ಸೇರುತ್ತಿಲ್ಲ ಎಂದು ಸುಮ್ಮನಾಗಿ ಬಿಟ್ಟಳು. ಊಟದ ನಂತರ ಬೀಚ್ನತ್ತ ನಡೆದರು ಇಬ್ಬರು. ದೂರದಲ್ಲಿ ಬೆಳಗುತ್ತಿದ್ದ ದೀಪಗಳ ಹೊರತು ಬೇರೆ ಬೆಳಕಿಲ್ಲದೆಯೂ ಅವರಿದ್ದ ಜಾಗ ಸುಂದರವಾಗಿ ಕಂಡಿತ್ತು. ಆಗಸದಲ್ಲಿದ್ದ ಚಂದಿರನ ಬೆಳಕು ಅಲ್ಲೆಲ್ಲ ಚೆಲ್ಲಿದ ಹಾಗೆ ಕಡಲ ತಟ ಮತ್ತಷ್ಟು ಸುಂದರವಾಗಿ ಕಾಣುತ್ತಿತ್ತು. ಏನೋ ಮಾತನಾಡಬೇಕು ಎಂದು ಬಂದವಳು ಕಡಲಿನತ್ತ ಮುಖ ಮಾಡಿ ಕೈ ಕಟ್ಟಿಕೊಂಡು ನಿಂತು ಬಿಟ್ಟಿದ್ದಾಳೆ. ಅವನು ಕಾಯುವವರೆಗೂ ಕಾದು ಅವಳಿದ್ದಲಿಗೆ ಬಂದು ಭುಜದ ಮೇಲೆ ಕೈ ಇಟ್ಟ. ಯಾಕಿಷ್ಟು ಯೋಚನೆ ಮಾಡ್ತಿದೀಯಾ, ಯಾವ ವಿಷಯ ಹೇಳಬೇಕು ಎಂದಾಗ ನಿಟ್ಟುಸಿರು ಹೊರದಬ್ಬಿ, ಪೃಥ್ವಿ, ನೀನು ನಮ್ಮಮ್ಮನ ಬಗ್ಗೆ ಕೇಳಿದಾಗೆಲ್ಲ ನಾನು ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಅವ್ರ ಹೆಸರು ಹೇಳಿದರೆ ಇರಿಟೇಟ್ ಆಯಿತು ಅನ್ನೋ ಹಾಗೆ ಫೀಲ್ ಆಗೋದು. ಯಾಕೆ ಗೊತ್ತಾ, ನನ್ನಪ್ಪ ಅವ್ರ ಬಗ್ಗೆ ಹೇಳಿದ್ದೆಲ್ಲನ ನಾನು ನಂಬಿಟ್ಟಿದ್ದೆ. ಆದರೆ ನನ್ನ ನಂಬಿಕೆಗೆ ಮೋಸ ಆಗಿತ್ತು ಅನ್ನೋದು ಇತ್ತೀಚೆಗೆ ನನಗೆ ಗೊತ್ತಾಯಿತು. ನನ್ನಮ್ಮ ಕೆಟ್ಟವಳಲ್ಲ, ನಡತೆ ಕೆಟ್ಟವಳು ಅಲ್ಲ. ಅವಳ ಮೇಲೆ ಇಲ್ಲದ ಸಲ್ಲದ ಆರೋಪ ಹೊರಿಸಿ ನಾನು ಅವಳನ್ನು ಇಷ್ಟು ವರ್ಷ ದ್ವೇಷ ಮಾಡೋ ಹಾಗೆ ಮಾಡಿಬಿಟ್ಟಿದ್ರು. ನಿಜ ಏನಂತ ನನ್ನ ಮದುವೆ 3 ದಿನ ಇದೆ ಅನ್ನೋವಾಗಲೇ ನನಗೂ ಗೊತ್ತಾಗಿದ್ದು ಎನ್ನುತ್ತಾ ಕಣ್ಣೀರು ಹಾಕಲು ಶುರು ಮಾಡಿದ್ದಳು. ಪೃಥ್ವಿಗೆ ಎಲ್ಲವೂ ಅಯೋಮಯವೆನಿಸಿತ್ತು. ಅವಳಮ್ಮನ ಬಗ್ಗೆ ಮನೆಯಲ್ಲಿ ಅಜ್ಜಿಯ ಜೊತೆ ಸಮಾಧಾನದಿಂದ ಮಾತನಾಡುವುದನ್ನು ಕೇಳಿಸಿಕೊಂಡಾಗಲೂ ಆಶ್ಚರ್ಯವಾಗಿತ್ತು. ಏನು ಹೇಳ್ತಿದ್ದೀಯಾ ಮಹಿ, ಇದೆಲ್ಲ ನಿಂಗೆ ಹೇಗೆ ಗೊತ್ತಾಯಿತು? ನಿಮ್ಮಪ್ಪ ಹೇಳಿದ್ರಾ? ಕೇಳಿದ ಅನುಮಾನದಿಂದ. ವಿಷಾದದ ನಗೆ ನಕ್ಕವಳು, ಅವರೇಕೆ ಹಾಗೆ ಹೇಳ್ತಾರೆ? ಮಾಡೋದೆಲ್ಲ ಮಾಡಿ ಒಳ್ಳೆಯವ್ರ ಹಾಗೆ ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. ಅಮ್ಮನ ಬಗ್ಗೆ ಅವರು ಹೇಳಿರೋದೆಲ್ಲ ಸುಳ್ಳು. ನಿಜಕ್ಕೂ ಅವ್ರ ಮೇಲೆ ಅಸಹ್ಯದ ಭಾವನೆ ಬಂದ್ಬಿಟ್ಟಿದೆ ಎಂದವಳ ಕಣ್ಣೀರು ನಿಂತೇ ಇಲ್ಲ. ನಿಜಕ್ಕೂ ನಿನ್ನಪ್ಪನ ಮೇಲೆ ನಿಂಗೆ ಅನುಮಾನನ? ಯಾರೋ ಬೇಕು ಅಂತ ಈಗೆಲ್ಲ ಮಾಡ್ತಾ ಇರ್ಬೋದು ಅಲ್ವಾ? ತನಗೆ ಅನಿಸಿದ ಪ್ರಶ್ನೆಯೊಂದನ್ನು ಕೇಳಿದ್ದ. ಇಲ್ಲ, ಅಪ್ಪ ಇಷ್ಟು ವರ್ಷ ಹೇಳಿಕೊಂಡು ಬಂದದ್ದೆಲ್ಲ ಸುಳ್ಳು. ಅಜ್ಜಿನೂ ಇದರಲ್ಲಿ ಸೇರ್ಕೊಂಡಿದ್ದಾರೆ, ಖಚಿತವಾಗಿ ಹೇಳಿದಳು. ಇದನ್ನೆಲ್ಲ ನಿಂಗೆ ಹೇಳಿದ್ಯಾರು ಎಂದ ಕುತೂಹಲದಿಂದ. ಹಿತೈಷಿ ಎಂದಳು. ಯಾರದು ಎಂದು ಪೃಥ್ವಿ ಆಶ್ಚರ್ಯದಿಂದ. ಹಲೋ, ಯಾರು ಬೇಕಿತ್ತು? ಸದ್ದು ಮಾಡುತ್ತಿದ್ದ ಮೊಬೈಲ್ ಕೈಗೆ ಎತ್ತಿಕೊಂಡು ಕೇಳಿದ್ದರು. ವಸುಧಾ ಅವ್ರ ಜೊತೆ ಮಾತಾಡಬೇಕಿತ್ತು, ಅವರನ್ನು ಸ್ವಲ್ಪ ಕರೀತೀರಾ ಎಂದರು ಮಹಿಳೆಯೊಬ್ಬರು. ಹಾಂ, ಕರ್ಕೊಂಡು ಬರ್ತೀನಿ, ಲೈನ್ನಲ್ಲಿ ಇರಿ ಎಂದು ಹೇಳಿದ್ದವಳು ವಸುಧಾಳ ಕೋಣೆಯತ್ತ ನಡೆದ. ಅಲ್ಲಿ ವಸುಧಾ ಇಲ್ಲದೆ ಇರುವುದನ್ನು ಗಮನಿಸಿ ಮತ್ತೆ ವಾಪಸ್ಸು ಬಂದವ, ವಸು ಅಕ್ಕ ಎಲ್ಲೋ ಹೋಗಿದ್ದಾರೆ, ಅವ್ರು ಬಂದಮೇಲೆ ಇದೇ ನಂಬರ್ಗೆ ಕಾಲ್ ಮಾಡೋಕೆ ಹೇಳ್ತೀನಿ. ನಿಮ್ಮ ಹೆಸರೇನು ಎಂದಾಗ ಪ್ರತಿಭಾ ಅಂತ, ಶಕ್ಲೇಶ್ಪುರದಿಂದ, ಅವಳಿಗೆ ಹೇಳಿಬಿಡಿ ಗೊತ್ತಾಗತ್ತೆ ಎಂದವರು ಗಂಡನ ಬಳಿ ಬಂದವರೇ, ವಸುಧಾ ಫೋನ್ಗೆ ಸಿಗಲಿಲ್ಲ ಕಣ್ರಿ, ಎಲ್ಲೋ ಹೋಗಿದ್ದಾಳಂತೆ, ಆಮೇಲೆ ಕಾಲ್ ಮಾಡ್ತಾಳೆ ಬಿಡಿ, ಅವಳು ಬಂದರೆ ನನಗೆ ಧೈರ್ಯ ಎಂದರು. ಅವಳು ಇನ್ನೆಲ್ಲಿಗೆ ಹೋಗ್ತಾಳೆ? ಅಲ್ಲೇ ಎಲ್ಲೋ ಹೊರಗಡೆ ಇದ್ದಿರಬೇಕು, ಕಾಲ್ ಮಾಡ್ತಾಳೆ ಬಿಡು, ಮತ್ತೆ ನೀನು ಮಾಡೋಕೆ ಹೋಗಬೇಡ ಎಂದರು ಚಂದ್ರಕಾಂತ್. ಅವರ ಮಾತಿಗೆ ತಲೆ ಆಡಿಸಿ ಊಟಕ್ಕೆ ಕರೆದು ಮಗನನ್ನು ಅರಸುತ್ತಾ ಹೊರಟರು. ಪುಸ್ತಕ ಹಿಡಿದು ಕೂತಿದ್ದವ ಅಮ್ಮ ಬಂದದ್ದು ಗಮನಿಸಿ, ಏನಾದರೂ ಹೇಳೋದಿತ್ತ ಅಮ್ಮ ಎಂದ ಪವನ್. ಊಟದ ಟೈಮ್ ಆಯಿತು, ಬರ್ತ್ಯಾ ಇಲ್ಲ ಇಲ್ಲಿಗೆ ತಂದುಕೊಡ್ಲಾ ಕೇಳಿದರು ಪ್ರತಿಭಾ. ಅಪ್ಪ ಮನೆಯಲ್ಲೇ ಇದ್ದಾರಲ್ವಾ, ಅವ್ರ ಜೊತೆ ಕೂತು ಅಲ್ಲೇ ಬಂದು ಊಟ ಮಾಡ್ತೀನಿ ಎಂದಾಗ ಸರಿ ಎಂದವರು ಅಡುಗೆ ಕೋಣೆಯತ್ತ ಬಂದರು. ರತ್ನ, ಎಲ್ಲ ರೆಡಿ ಇದೆ ಅಲ್ವಾ? ಊಟಕ್ಕೆ ನಾನೇ ಬಡಿಸ್ತೀನಿ. ಮಗಳಿಗೆ ಹುಷಾರಿಲ್ಲ, ಬೇಗ ಹೋಗಬೇಕು ಅಂದ್ಯಲ್ಲ, ಹೊರಡು ನೀನು. ಟೇಬಲ್ ಮೇಲೆ ಹಣ್ಣಿನ ಕವರ್ ಇದೆ, ತಗೊಂಡೋಗು ಎಂದವರು
ಡೈನಿಂಗ್ ಟೇಬಲ್ ಮೇಲೆ ತಟ್ಟೆ ಇಡುವ ಹೊತ್ತಿಗೆ ಅಪ್ಪ ಮಗ ಇಬ್ಬರು ಬಂದಿದ್ದರು. ಮುಂದುವರಿಯುತ್ತದೆ.